ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸುಪ್ರೀಂ ಕೋರ್ಟಿನಿಂದ ಮಹತ್ತರವಾದಂತಹ ಮಾರ್ಗಸೂಚಿಗಳನ್ನು, ಗೈಡ್ಲೈನ್ಸನ್ನು ಹೈಕೋರ್ಟಿಗೆ ಹಾಗೂ ಇನ್ನುಳಿದ ನ್ಯಾಯಾಲಯಗಳಿಗೆ ನೀಡಿದೆ. ಈ ಒಂದು ಬೇಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟಂತೆ, ಜಾಮೀನುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ ನ್ಯಾಯವು ತ್ವರಿತವಾಗಿ ಸಿಗ್ತಾ ಇಲ್ಲ, ಜಾಮೀನುಗಳು ತ್ವರಿತವಾಗಿ ಸಿಗ್ತಾ ಇಲ್ಲ. ನಿರಪರಾಧಿಗಳನ್ನು ವರ್ಷಗಟ್ಟಲೆ ಜೈಲಿನಲ್ಲಿ ಇಡುವಂತಹ ಪರಿಸ್ಥಿತಿಗಳು ಇದ್ದಾವೆ. ಒಂದು ಜಾಮೀನು ಪ್ರಕರಣಗಳನ್ನು ವಿಚಾರಣೆಗೆ ಮಾಡಬೇಕು ಅಂತ ಹೇಳಿದರೆ ಕೋರ್ಟಿನ ಮುಂದೆ ಬರಲಿಕ್ಕೆ ವರ್ಷಗಟ್ಟಲೆ ಆಗ್ತಾ ಇದೆ. ಮತ್ತು ಬಡವರು ಒಳ್ಳೆಯ ವಕೀಲರನ್ನು ಹೈಯರ್ ಮಾಡಿಕೊಳ್ಳದೆ ಮತ್ತು ಅವರು ಜಾಮೀನುಗಳನ್ನು ಕೇಳಿದಾಗ ಜಾಮೀನುಗಳನ್ನು ಕೊಡುವ ಸ್ಥಿತಿಯಲ್ಲಿಯೂ ಇಲ್ಲದಂತಹ ಬಡವರಿಗೆ ಇದರಿಂದ ಬಹಳ ಅನ್ಯಾಯ ಆಗ್ತಾ ಇದೆ. ಅದು ಆಗಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೆಲವು ಮಾರ್ಗಸೂಚಿಗಳನ್ನು, ಡೈರೆಕ್ಷನನ್ನು ನೀಡುವುದರ ಮುಖಾಂತರ ಈ ಒಂದು ಡಿಜಿಟಲ್ ಯುಗ ಕ್ರಾಂತಿಯಾಗಿರೋದ್ರಿಂದ AI ಬಳಸಿಕೊಂಡು ಈ ಒಂದು ಡಿಜಿಟಲ್ ಡೆವಲಪ್ಮೆಂಟ್ಸ್ಗಳನ್ನು ಕೋರ್ಟಿಗೆ ಇಂಪ್ಲಿಮೆಂಟ್ ಮಾಡಿಕೊಂಡು ಯಾವ ರೀತಿಯಾಗಿ ಕೇಸುಗಳನ್ನು ತ್ವರಿತವಾಗಿ ಶೀಘ್ರಗತಿಯಲ್ಲಿ ವಿಲೇವಾರಿ ಮಾಡಬಹುದು ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟಿನ, ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ರವರು ಮಾಹಿತಿಗಳನ್ನು, ವಿಚಾರವನ್ನು ನೀಡಿದ್ದಾರೆ. ಇದರ ಬಗ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, 2 ಬೃಹತ್ ಸುಧಾರಣಾ ಘೋಷಣೆಗಳನ್ನು ಮಾಡಿದ್ದಾರೆ. ಈ ಡಿಜಿಟಲ್ ಲೋಕದಲ್ಲಿ ನ್ಯಾಯಾಲಯ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಮೊದಲನೆಯದಾಗಿ 1 ಕೇಸ್ 1 ಡಾಟಾ, ಅಂದರೆ ಒಂದು ಪ್ರಕರಣ ಒಂದು ದತ್ತಾಂಶ ಜಾರಿ ಅಂತ ಹೇಳಿದ್ರೆ, ತಾಲೂಕು ಕೋರ್ಟಿನಿಂದ ಸುಪ್ರೀಂ ಕೋರ್ಟಿನವರೆಗೂ, ಅಂದರೆ ಸರ್ವೋಚ್ಚ ನ್ಯಾಯಾಲಯದವರೆಗೂ ಏನು ಈ ಒಂದು ಕೇಸುಗಳನ್ನು ದಾಖಲು ಮಾಡ್ತಾರೆ, ಮಾಡಿದ ಕೂಡಲೇ ಅದನ್ನು ಡಿಜಿಟಲೀಕರಣವನ್ನು ಮಾಡಿ ಅದರಲ್ಲಿ ಸುಸಹಾಯ ಚಾಟ್ ಬಾಟ್ ಅಂತ ಹೇಳಿ ಇಂಟ್ರಡ್ಯೂಸ್ ಮಾಡಲಾಗಿದೆ. ಈ ಒಂದು AI ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮುಖಾಂತರ, ಅದರ ಮುಖಾಂತರ ತೀರ್ಪುಗಳನ್ನು ಕೊಡುವ ಮುಖಾಂತರ ಈ ಒಂದು ವೆಬ್ಸೈಟ್ಗಳನ್ನು NIC ಮತ್ತು ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಿ ಇವರುಗಳು ಸೇರಿಕೊಂಡು ಸ್ಥಾಪಿತ ಮಾಡಿದ್ದಾರೆ. ಇದರ ಬಗ್ಗೆ ಜನಗಳಿಗೆ ಅರಿವಿಲ್ಲದೆ ಇರೋದರಿಂದ ತಿಳುವಳಿಕೆ ಬರಲಿ ಅಂತ ಹೇಳಿ ಈ ಒಂದು ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ಈ ಒಂದು ತಾಲೂಕು ಕೋರ್ಟಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿದರೂ ಕೂಡ ಅದು ಡಿಜಿಟಲ್ ಆಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರ ಒಂದು ಡೆಸ್ಕ್ ಮೇಲೆ ಅವರು ಒಂದು ಕ್ಲಿಕ್ ಮಾಡುವುದರ ಮುಖಾಂತರ ಯಾವ ನ್ಯಾಯಾಲಯದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನು ದಾಖಲೆಗಳಿದ್ದಾವೆ ಅನ್ನೋದನ್ನು ಅವರು ನೋಡಿಕೊಂಡು ಬಿಡಬಹುದಾಗಿದೆ. ಸೊ 1 ಕ್ಲಿಕ್ಕಲ್ಲಿ ಅವರು ನೋಡ್ಕೋಬಹುದು. ಮೊದಲೆಲ್ಲ ಏನಾಗ್ತಾ ಇತ್ತು, ಯಾವುದೋ ಒಂದು ಕೋರ್ಟು ಒಂದು ತೀರ್ಮಾನವನ್ನು ನೀಡಿರುತ್ತೆ, ಅದು ಡಿಲೇ ಆಗಿರುತ್ತೆ ಮತ್ತು ಇವರ ವಿರುದ್ಧ ಬಂದಿರುತ್ತೆ. ಮೇಲ್ಮನವಿಗೆ ಹೋದರೆ ಅದಕ್ಕೆ ಕಾಲ್ ಫಾರ್ ರೆಕಾರ್ಡ್ಸ್ ಅಂತ ಹೇಳಿ ಆ ಫೈಲ್ಸ್ಗಳನ್ನೆಲ್ಲ, ಹಾರ್ಡ್ ಕಾಪಿಗಳನ್ನೆಲ್ಲ ತೆಗೆದುಕೊಂಡು ಆ ಕೋರ್ಟ್ಗಳಿಗೆ ವರ್ಗಾವಣೆಯಾಗಿ, ಮತ್ತು ವರ್ಗಾವಣೆ ಆಗುವಂತಹ ಸಂದರ್ಭದಲ್ಲಿ ಎಷ್ಟೋ ದಾಖಲೆಗಳು ಕಳೆದು ಹೋಗಿ ಅಥವಾ ಮಿಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ಎಷ್ಟೋ ತಿಂಗಳುಗಟ್ಟಲೆ ಡಿಲೇ ಕೂಡ ಆಗ್ತಾ ಇರುತ್ತೆ, ವಿಳಂಬ ಆಗ್ತಾ ಇರುತ್ತೆ. ಸೊ ಒಂದು ಬೆಂಚಿನಿಂದ ಮತ್ತೊಂದು ಬೆಂಚಿಗೆ ಹೋಗಲಿಕ್ಕೆ ಅಲ್ಲೂ ಕೂಡ ಇನ್ನೇನೇನೇನೋ ಕೆಲವೊಂದು ಸಮಸ್ಯೆಗಳು ಟೆಕ್ನಿಕಲ್ ಆಗಿ, ತಾಂತ್ರಿಕವಾಗಿ ಇರುತ್ತೆ. ಸೊ ಇದು ಎಲ್ಲವೂ ಕೂಡ ಸಮಸ್ಯೆಗಳು ಬಗೆಹರಿಯಬೇಕು ಮತ್ತು ತ್ವರಿತವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಒಂದು ಸುಸಹಾಯ ಚಾಟ್ ಬಾಟ್ ಅಂತ ಹೇಳಿ ಈ ಒಂದು ಆ್ಯಪನ್ನು ಇಂಟ್ರಡ್ಯೂಸ್ ಮಾಡಿ ಮುಖಾಂತರ ನ್ಯಾಯಾಲಯವು ತ್ವರಿತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಡೈರೆಕ್ಷನನ್ನು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಹೊಸ ಯಾವುದೇ ಜಾಮೀನು ಅರ್ಜಿಗಳನ್ನು ಹಾಕಿದಾಗ 1 ವಾರದ ಒಳಗಡೆ ಅದು ನ್ಯಾಯಾಲಯದ ಮುಂದೆ ಬರಲೇಬೇಕು. ಮತ್ತು ಪ್ರತಿ ವಾರ ಅಥವಾ 15 ದಿನಕ್ಕೊಮ್ಮೆಯಾದರೂ ಮತ್ತೆ ತಿರುಗಾದು ರೀಲಿಸ್ಟ್ ಆಗಬೇಕು. ಮತ್ತು ಆ ಒಂದು ಸಂದರ್ಭಗಳಲ್ಲಿ ಲಿಸ್ಟ್ ಆದಾಗ ಆ ಒಂದು ಕೇಸು ಬರಲಿಲ್ಲ, ರೀಚ್ ಆಗಲಿಲ್ಲ ಅಂತ ಹೇಳಿದರೆ ಆಟೋಮ್ಯಾಟಿಕ್ ಲಿಸ್ಟಲ್ಲಿ ಅದು ಬಂದು ನೆಕ್ಸ್ಟ್ ಡೇಗೆ ಅದು ಲಿಸ್ಟ್ ಆಗಲೇಬೇಕು. ಈ ರೀತಿಯಾದಂತಹ ನಿರ್ದೇಶನಗಳನ್ನು ನೀಡಲಾಗಿದೆ. ಸೊ ಇದನ್ನು ನಾವು ಏನಂತ ನಾವು ಕರಿತಾ ಇದ್ದೇವೆ ಅಂತ ಹೇಳಿದ್ರೆ, ಡಿಜಿಟಲ್ ಇಂಟಿಗ್ರೇಷನ್ ಅಂತ ಹೇಳಿ ಅಥವಾ ಪೇಪರ್ಲೆಸ್ ಕೋರ್ಟ್ ಅಂತ ಹೇಳಿ ಆದಷ್ಟು ಡಿಜಿಟಲೀಕರಣವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭಗಳಲ್ಲಿ ವಕೀಲರುಗಳನ್ನು ಮತ್ತು ಈ ಒಂದು ರಿಜಿಸ್ಟ್ರಿ ಇಂತಹ ಒಂದು ಬೇಲ್ ಪ್ರಕರಣಗಳು ಬಂದಾಗ
ನ್ಯಾಯಾಲಯಗಳು ಸುಖಾಸುಮ್ಮನೆ ಡೇಟ್ಗಳನ್ನು ನೀಡಬಾರ್ದು, ಅಡ್ಜರ್ಮೆಂಟ್ಗಳನ್ನು ನೀಡಬಾರ್ದು. ಕೆಲವೊಮ್ಮೆ ಎಷ್ಟೋ 6 ವರ್ಷ 5 ವರ್ಷಗಳು 7 ವರ್ಷಗಳು ಜೈಲಿನಲ್ಲಿ ಇರ್ತಾರೆ, ಇನ್ನು ವಿಚಾರಣೆ ಹಂತದಲ್ಲೇ ಇರುತ್ತೆ, ವಿಚಾರಣಾಧೀನ ಕೈದಿಗಳಾಗಿರ್ತಾರೆ. ಆದ್ದರಿಂದ ಇಂತಹ ಒಂದು ಡಿಲೇ ಆಗಬಾರ್ದು, ಸುಮ್ಮನೆ ಡೇಟ್ಗಳನ್ನು ಕೊಡೋದಾಗಿರಬಾರ್ದು, ಮೆಕ್ಯಾನಿಕಲ್ ಆಗಿ ನಡ್ಕೋಬಾರ್ದು. ಒಬ್ಬ ವ್ಯಕ್ತಿಯು ಸ್ವಾತಂತ್ರ್ಯದ ಹಕ್ಕದು. ಒಬ್ಬನನ್ನು ಬಂಧಿಸಿ ಜೈಲಿನಲ್ಲಿ ಇಟ್ಟುಬಿಟ್ರೆ ಆತನ ಮೂಲಭೂತ ಹಕ್ಕಿಗೆ ಚ್ಯುತಿ ಆಗುತ್ತೆ. ಸಂವಿಧಾನದ ಅನುಚ್ಛೇದ 14(21) ನೀಡಿರುವಂತಹ ಅವರ ಒಂದು ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಿದಂತೆ ಆಗುತ್ತೆ. ಆದ್ದರಿಂದ ಇಂತಹ ಪ್ರಕರಣಗಳನ್ನು ಬೇರೆ ಪ್ರಕರಣಗಳಿಗಿಂತ ಪ್ರಯಾರಿಟಿಯನ್ನು ಇಟ್ಟು ಪ್ರಾಧಾನ್ಯತೆಯನ್ನು ಕೊಟ್ಟು ವಿಚಾರಣಾ ನ್ಯಾಯಾಲಯಗಳು ಸುಮ್ಮನೆ ಡೇಟ್ಗಳನ್ನು ಹಾಕದೆ ವ್ಯಕ್ತಿಗಳ ಒಂದು ಸಂದರ್ಭವನ್ನು, ಕೇಸಿನ ಪ್ರಕರಣವನ್ನು ಅರಿತು ಶೀಘ್ರಗತಿಯಲ್ಲಿ ತೀರ್ಮಾನವನ್ನು ನೀಡಬೇಕೇ ಹೊರತು ಟೆಕ್ನಿಕಲ್ ಆಗಿ ನಮಗಿಷ್ಟು ಬರ್ಡನ್ ಇದೆ, ಹೀಗಿದೆ ಅಂತ ಹೇಳಿ ಡೇಟ್ಗಳನ್ನು ತಿಂಗಳುಗಟ್ಟಲೆ ಹಾಕಿಬಿಡೋದು ಅಥವಾ ತಿಂಗಳಾನುಗಟ್ಟಲೆ ಕೋರ್ಟ್ ಮುಂದೆನೇ ಬರದೇ ಇರೋ ಥರದಲ್ಲಿ ಮಾಡಕೂಡದು ಎಂಬುವಂತಹ ಒಂದು ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇದು ನಿಜವಾಗಿಯೂ ಬಡ ಕೈದಿಗಳ ಪರವಾಗಿ ಬಂದಂತಹ ಒಂದು ನಿರ್ದೇಶನ, ಡೈರೆಕ್ಷನ್ ಅಂತಂದರೆ ಖಂಡಿತ ತಪ್ಪಾಗಲಾರದು. ಇದರಿಂದ ಆದ್ರೂ ಕೂಡ ನ್ಯಾಯ ತ್ವರಿತಗತಿಯಲ್ಲಿ ಸಿಗುವಂತಾಗಲಿ. ಮತ್ತು ಈ ಒಂದು ರಿಜಿಸ್ಟ್ರಿ ಆಫೀಸರ್ಸ್ಗಳು ಮತ್ತು ವಕೀಲರುಗಳು ಕೂಡ ಇದಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಒಂದು ಕೇಸನ್ನು ಫೈಲ್ ಮಾಡಿದ ಕೂಡಲೇ ಪೊಲೀಸರು ಕೂಡ ಅಷ್ಟೇ ಸುಮ್ಮನೆ ಇಷ್ಟೆಲ್ಲ ಯಾಕೆ ಆಗ್ತಾ ಇದೆ, ಮಾತೆತ್ತಿದ್ರೆ ಬೇಕಾಬಿಟ್ಟು FIRಗಳನ್ನು ದಾಖಲು ಮಾಡಿಬಿಡೋದು. ಇಷ್ಟ ಬಂದರೆ ಅವ್ರಿಗಿಷ್ಟ ಇದ್ದರೆ ಮಧ್ಯರಾತ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು FIR ಮಾಡ್ತಾರೆ. ಅವ್ರಿಗಿಷ್ಟ ಇಲ್ಲ, ಅವ್ರಿಗೆ ಗೊತ್ತಿರೋರು ಯಾರು ಇದ್ದರು ಬಂದರು ಅಂತಂದರೆ 15 ದಿವಸದ ಡಿಸ್ಕ್ರಿಷನ್ ಪವರ್ನ ಯೂಸ್ ಮಾಡ್ತಾರೆ. ಅವರು ಪ್ರೈಮಾ ಫೇಸಿ ಇದ್ರೂ ಕೂಡ ಕಂಪ್ಲೇಂಟ್ಗಳನ್ನ ತೊಗೊಳ್ಳಲ್ಲ. ಎದುರುಗಡೆ ಅವ್ರನ್ನ ಕರೆಸ್ತೀವಿ ಅಂತಾರೆ, ಕೂರಿಸ್ತೀವಿ ಅಂತಾರೆ, ಪಂಚಾಯತಿ ಮಾಡ್ತೀವಿ ಅಂತಾರೆ, ಸೆಟ್ಲ್ಮೆಂಟ್ ಮಾಡಿಸ್ತೀವಿ ಅಂತಾರೆ. ಎಷ್ಟೇ ದೊಡ್ಡ ದೊಡ್ಡ ಅಧಿಕಾರಿಗಳು ಸರ್ಕ್ಯುಲರ್ ಕೊಟ್ಟರು ಅಷ್ಟೇ, ಕಮಿಷನರಿಂದ ಹೋದರೂ ಅಷ್ಟೇ, DIGಯಿಂದ ಹೋದರೂ ಅಷ್ಟೇ, ಇದು ಬದಲಾವಣೆ ಆಗ್ತಾ ಇಲ್ಲ ಪರಿಸ್ಥಿತಿಗಳು. ವಕೀಲರುಗಳು ಹೋದ್ರೂ ಕೂಡ ಎಷ್ಟೋ ಬಾರಿ ಇಲ್ಲ ನಾವು ಕೇಸ್ ತಗೊಳ್ಳೋದಿಲ್ಲ, ಸಾಹೇಬರು ಬರಬೇಕು, ನೀವು ಕೊಟ್ಟ ತಕ್ಷಣ ತಗೊಳ್ಳಲ್ಲ. ಆಯ್ತು ನೀವು FIR ಮಾಡಿಬಿಡ್ರಿ, ಅಕ್ನಾಲಜ್ಮೆಂಟ್ ಕೊಡ್ರಿ, ಇದನ್ನು ಕೊಡ್ರಿ ಅಂದರು. ಅದನ್ನು ತಿರ್ಗಾ ACBಗೆ ಹೇಳ್ತೀವಿ, ಕರೆಸ್ತೀವಿ, ನಾಳೆ ಬನ್ನಿ ಸಾಹೇಬರು ಬರಲಿ, ಅವರ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕು. ಬರೀ ಕುಂಟು ನೆಪಗಳನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಏನು ವಕೀಲರುಗಳು ಹೋಗಿ ಅವ್ರ ಮುಂದೆ ಏನು ಭಿಕ್ಷೆ ಬೇಡ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ತದ ಅಥವಾ ಕಕ್ಷಿದಾರ ಹೇಳೋಕ್ಕಾಗತ್ತಾ? ಸೊ ಅವರ ಕಾರ್ಯಗಳನ್ನು ಅವರು ನಿರ್ವಹಿಸ್ತಾ ಇಲ್ಲ. ಮತ್ತು ನಿಷ್ಠುರವಾಗಿ ಮಾತನಾಡಿದರೆ ಟಾರ್ಗೆಟ್ಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲ ಗ್ರೌಂಡ್ ವರ್ಕ್ಗಳು, ಇದೆಲ್ಲ ಸರಿ ಹೋಗಬೇಕು. ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ FIR ಹಾಕೋ ಮುನ್ನ ಯೋಚಿಸಬೇಕು. 15 ದಿವಸದ ಡಿಸ್ಕ್ರಿಷನ್ನು ಇವ್ರು ಇಷ್ಟ ಬಂದಾಗ ಉಪಯೋಗಿಸ್ತಾರೆ, ಇಲ್ಲದೇದಾಗ ಉಪಯೋಗಿಸೋದೇ ಇಲ್ಲ. 15 ನಿಮಿಷನೂ ಯೋಚನೆ ಮಾಡಲ್ಲ, FIR ಆಗ್ತಾರೆ. ಮತ್ತು ಆ ಟೈಮ್ ಫ್ರೇಮ್ ಕೊಟ್ಟಿದ್ದು ಏನಕ್ಕೆ? ಡಿಸ್ಕ್ರಿಷನ್, ವಿವೇಚನೆಯನ್ನು, ಆ ಒಂದು ಅವರ ಲಿಮಿಟಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಅವ್ರು ಹೆಂಗೆ ಬೇಕಂಗೆ ಉಪಯೋಗಿಸ್ಕೊತಾ ಇದ್ದಾರೆ. ಆದರೆ ಸರಿಯಾದ ರೀತಿಯಲ್ಲಿ ಸಮಯ ಅವಕಾಶ ಕೊಟ್ಟಿದ್ದು ಯೋಚನೆ ಮಾಡದೆ, ಪ್ರೈಮಾ ಫೇಸಿ ಇಲ್ಲದೆ ಬೇಜವಾಬ್ದಾರಿಯಾಗಿ ಕರ್ತವ್ಯ ಲೋಪವನ್ನು ಮಾಡಿದಂತಹ ತನಿಖಾಧಿಕಾರಿಗಳ ಮೇಲೆ ಕ್ರಮಗಳು ಜರುಗಿಸುವಂತೆ ಆಗಬೇಕು. ಎಷ್ಟೋ ಬಾರಿ FIRಗಳಾಗಿರಲ್ಲ, ಅದಕ್ಕೆ SPಗೆ ತಕ್ಕ ಹೋಗಿ ಕೋರ್ಟ್ಗೆ ಹೋಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿ PCR ಮಾಡ್ಕೊಂಡು ಬಂದಾಗ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ, ಮಾಡಿ FIR ಅಂತೇಳಿ. ಅಂಥ ಸಂದರ್ಭಗಳಲ್ಲಿ ನಿನ್ನ ಕೆಲಸ ಕರೆಕ್ಟಾಗಿ ಮಾಡಿದರೆ ಇದು ನನ್ನ ಹತ್ರ ಇಷ್ಟು ಕೇಸ್ಗಳು ಬರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡ್ರೆ ತಾನೇ ಅವ್ರಿಗೂ ಭಯ ಬರೋದು. ಅವ್ರುಗಳೇ ಹೇಳ್ತಾರೆ ನಾನು ಮಾಡಲ್ಲ ರೀ, ಕೋರ್ಟ್ಗೆ ಹೋಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿ PCR ಮಾಡ್ಕೊಬನ್ನಿ ಅಂತ. ಮ್ಯಾಜಿಸ್ಟ್ರೇಟ್ಗೆ ಹೋಗಿ PCR ಮಾಡಿದಾಗ ನೀನು ನಿನ್ನ ಕರ್ತವ್ಯ ಮಾಡಲಿಲ್ಲ ಅಂತ ಆಯ್ತಲ್ಲಿಗೆ. ಸೊ ನನ್ನ ಮೇಲೆ ಕ್ರಮ ಆಗುತ್ತೆ ಅನ್ನೋ ಭಯ ಇದ್ದಾಗ ಅವರು ಕರೆಕ್ಟಾಗಿ ಆ ಒಂದು ಪೀರಿಯಡನ್ನ ಯೋಚನೆ ಮಾಡಿ ಈ ದಾಖಲೆಗಳನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಸುಮ್ಮನೆ FIRಗಳನ್ನ ಮಾಡಿ 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 ಇವ್ರುಗಳು ಕಳಿಸ್ತಾ ಇರೋದ್ರಿಂದ ಅವ್ರುಗಳು ಬೇಲ್ಗಳು ತೊಗೋಬೇಕು. ಬಡವ್ರುಗಳಿಗೆ ಎಷ್ಟೋ ಜನಕ್ಕೆ ವಕೀಲರುಗಳನ್ನ ಕೇಳೋದಕ್ಕೆ, ಹೈಯರ್ ಮಾಡೋದಕ್ಕೆ ಕಾಸಿರೋದಿಲ್ಲ. ತಗೊಂಡೋಗಿ ಏನು ಬೇಕು ಅಂತ ಕೋರ್ಟ್ ಮುಂದೆ ಹಾಕಲ್ಲ, ರಾತ್ರಿ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ, ಕರ್ಕೊಂಡೋಗಿ JCಗೆ ಕಳಿಸ್ಬಿಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಮತ್ತು ಪೊಲೀಸ್ ಕಸ್ಟಡಿ PC ಇಲ್ಲ JC ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬಿಡೋದು. ಮತ್ತು ಅವ್ರ ಪಾಪ ಬೇಲ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ವಕೀಲರಿಗೆ ಹೈಯರ್ ಮಾಡಿ ಬೇಲ್ ತೊಗೊಳಕ್ಕಾಗಲ್ಲ. ಬೇಲ್ ಕೊಡಿಸಿದ್ರೂ ಕೂಡ ಮತ್ತೆ ತಿರ್ಗಾ ಕಂಡೀಷನ್ಗಳು ಇಂಪೋಸ್ ಇರುತ್ತೆ. ಆ ಕಂಡೀಷನ್ಗಳನ್ನ ನಡೆಸ್ಕೋಬೇಕು, ಸ್ಯೂರಿಟಿಗಳು ಕೊಡಬೇಕು. ಅದಕ್ಕೆ ಕೊಡೋದಕ್ಕೆ ಯಾರೂ ಬರೋದಿಲ್ಲ. ಮತ್ತು ಈಗೆಲ್ಲ ಒಬ್ರಿಗೆ ಒಂದು ಸ್ಯೂರಿಟಿ ಕೊಟ್ಟರೆ ಇನ್ನೊಬ್ರಿಗೆ ತಗೊಳ್ತಾ ಇಲ್ಲ. ಇದೆಲ್ಲ ಸಾಕಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಇರೋದರಿಂದ ಎಷ್ಟೋ ಜನಕ್ಕೆ ಭಯ ಉಂಟಾಗಿದೆ. ನ್ಯಾಯಾಲಯಗಳಲ್ಲಿ ನ್ಯಾಯ ಶೀಘ್ರಗತಿಯಲ್ಲಿ ಸಿಗ್ತಾ ಇಲ್ವಲ್ಲ
ಆಗೋಲ್ವಲ್ಲಪ್ಪ, ಯಾಕೆ ಬೇಕು ಇವರು ಉಸಾಬರಿ, ಯಾಕೆ ಬೇಕು ಈ ಸಮಸ್ಯೆಗಳು ಅನ್ನೋ ಲೆವೆಲ್ಗೆ ಹೊರಟೋಗ್ತಾ ಇದೆ. ಆದ್ದರಿಂದ ನ್ಯಾಯಾಲಯಗಳು ಶೀಘ್ರ ಗತಿಯಲ್ಲಿ ಇಂತಹ ಒಂದು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ಏನೋ ಖಂಡಿತವಾಗಿಯೂ ಇದು ಸುಸ್ಥಿತವಾದಂತಹ ಸಮಾಜ ಆಗೋದಿಲ್ಲ ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಒಂದು FIRಗಳನ್ನು ದಾಖಲು ಮಾಡಿ ಕೋರ್ಟ್ಗಳಿಗೆ ಹೋಗುತ್ತೆ, ಅಲ್ಲಿ ಏನೋ ಹಿಯರಿಂಗ್ ಆಗೋಲ್ಲ. ಇನ್ನು ಮುಂದಕ್ಕಾಗಿದೆ ಯಾವುದೇ ಒಂದು FIR ಆಗಿ ಏನೇ ಒಂದು ಪ್ರತಿ ಇದ್ರ ಪಟ್ಟಂತ ತಕ್ಷಣ ಅದನ್ನು ಅಡ್ವೊಕೇಟ್ ಜನರಲ್ಗಳಿಗೆ ಅದನ್ನು ಕಾಪಿ ಕೊಟ್ಬಿಡಬೇಕು. PPಗಳಿಗೆ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳ್ತೀವಿ, ಅವ್ರುಗಳಿಗೆ ಹೋಗಬೇಕು, ವಕೀಲ್ ಅವ್ರಿಗೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗಿನ್ನೂ ದಾಖಲೆ ಬಂದಿಲ್ಲ, ನಮಗೆ ಮಾಹಿತಿ ಗೊತ್ತಿಲ್ಲ, ಡೇಟ್ ಕೊಡಿ ಅಂತ ಡೇಟ್ ಹಾಕ್ಸ್ಕೊತಾರೆ. ಅದಕ್ಕೊಂದು CD ತರಿಸ್ಬೇಕು, ಒಂದು ವಾರ ಟೈಮು, ತಿರ್ಗಿ ಮತ್ತು ಅದಕ್ಕೊಂದು ಹಿಯರಿಂಗಿಗೆ ಟೈಮ್ ಕೊಡೋದು, ತಿರ್ಗಾದಾದಮೇಲೆ ನಮ್ಮದು ಹಿಯರಿಂಗು, ಇದೆಲ್ಲ ಆದಮೇಲೆ ಆರ್ಡ್ರಿಗೆ ಇನ್ನೊಂದು ವಾರ ಟೈಮು. ನೋಡಿ, ಒಬ್ಬ ಹುಡುಗನಿಗೆ ಈ ಮೊನ್ನೆ ಎಲ್ಲ ಒಂದು ಘಟನೆ ನಡೆದಿದೆ. 19 ವರ್ಷದ ಹುಡುಗ, ಪೊಲೀಸರು ನನ್ನ ಮೇಲೆ ಕಾರತ್ಸ್ಬಿಟ್ಟಿದ್ದಾನೆ, ಕರ್ತವ್ಯ ಲೋಪ ಕರ್ತವ್ಯವನ್ನು ಮಾಡ್ತಾ ಇದ್ದಂಥ ಪೊಲೀಸ್ ಅಧಿಕಾರಿ ಮೇಲೆ ಕಾರತ್ಸ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಸೆಕ್ಷನ್ನ ಇನ್ಸರ್ಟ್ ಮಾಡಿಬಿಟ್ಟು ಏನೋ ವಸೂಲಿ ಮಾಡೋದಕ್ಕೋಸ್ಕರನೋ ಮತ್ತೊಂದು ಏನೋ ಹಾಕ್ಬಿಟ್ಟಿದ್ದಾರೆ. ಸೊ ಆ ಹುಡುಗ ಹೋಗಿ ಬೇಲ್ ಕೇಳಿದಾಗ ಅಲ್ಲಿ ಪ್ರೈಮಾ ಫೆಸಿ ಇಲ್ಲ, ಕಂಪ್ಲೇಂಟಲ್ಲಿ ನರೇಷನ್ಸ್ ಇಲ್ಲ, ಕ್ಲಾರಿಟಿ ಇಲ್ಲ, ಏನೂ ಇಲ್ಲ. ಬಟ್ ಸ್ಟಿಲ್ ಏನೋ ಟೆಕ್ನಿಕಲ್ ಆಗಿ ತೊಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದ್ರು. ಅವ್ರು ಹೇಳ್ತಾರೆ ಇದು ಸೆಕ್ಷನ್ 109 ಇರೋದ್ರಿಂದ ಇದು ಸೆಷನ್ ಕೋರ್ಟ್ಗೆ ಹೋಗಿ ಅಂತ. ಸೆಷನ್ ಕೋರ್ಟ್ಗೆ ಹೋಗಂಗಿದ್ರೆ ಮತ್ತು ಇಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಯಾಕೆ ಸಬ್ಮಿಟ್ ಮಾಡಬೇಕು? ಅವ್ರನ್ನ ಎಲ್ಲಿ ಕೇಳಬೇಕು ನಾವು ನ್ಯಾಯ? ಅಲ್ಲಿಗೆ ನೀವು ಯಾರಿಗೆ ಬೇಲ್ ಕೊಡೋದಕ್ಕೆ ಅಧಿಕಾರ ಇದೆಯೋ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡಿದಾಗ ನಾವು ಅಲ್ಲಿ ಅವ್ರನ್ನ ಕೇಳ್ಬೋದು. ಕೇಳೋಕೆ ಅಲ್ಲೋಗಿ ಪ್ರೊಡ್ಯೂಸ್ ಇಲ್ಲಿ ಮಾಡ್ತೀವಿ ಅಂದಾಗ ಇಲ್ಲಿ ಸೈನ್ ಮಾಡಿಸ್ಕೊಂಡು ನಾವು ಅಲ್ಲಿಗೆ ಕಾಪಿಗಳನ್ನ ಅಪ್ಲೈ ಮಾಡ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ ಅಂದರೆ ಇವ್ರ ಪರವಾಗಿ ಪ್ರೈಮಾ ಫೆಸಿನೇ ಇಲ್ಲದೇದಾಗ ಅಲ್ಲಿಗೆ ಹೋಗ್ತೀವಿ ಅನ್ನೋಷ್ಟೊಳಗಡೆ ಇವ್ರು ಇಲ್ಲಿ ಜೇಸಿ ಕಳಿಸ್ಬಿಟ್ಟಿರ್ತಾರೆ. ಸೊ ಅನ್ಯಾಯಗಳು ನಡೀತಾ ಇದೆ. ಈ ಥರದ ಟೆಕ್ನಿಕಲ್ ಇಶ್ಯೂಸ್ಗಳೆಲ್ಲ ಸಾಲ್ವ್ ಆಗಬೇಕಾಗಿದೆ ಕ್ಲಿಯರ್ ಆಗಿ. ಮತ್ತು ಈಗ ಅದು 15 ದಿವಸ ಇರಿಸ್ಕೊಂಡು ಆಮೇಲೆ ನಾವು ಇಂಟ್ರಿಮ್ ಬೇಲ್ ಕೊಡ್ತೀವಿ ಅಂತಂದರೆ ಹೇಗೆ? ಬೇಲ್ ಈಸ್ ಎ ರೈಟ್ ಆಫ್ ಎ ಪರ್ಸನ್. ಸೊ ನೋಡಿಕೊಂಡು ಪ್ರೈಮಾ ಫೆಸಿ ನೋಡಿ ಅಲ್ಲಿ ಏನು ಅಂಥದ್ದಿಲ್ಲ ಅಂತ ಹೇಳಿದಾಗ ಇಂಟ್ರಿಮ್ ಬೇಲ್ಗಳನ್ನು ಮಾಡಿಬಿಟ್ರೆ ಅಟ್ಲೀಸ್ಟ್ ಅವ್ರು ಏನಿದೆ ಕೋಪ್ರೇಟ್ ಮಾಡ್ತಾರೆ. ಕಂಡೀಷನ್ ಹಾಕಿ ಬೇಲ್ ಕೊಡಿ. ಅವನು 19-20 ವರ್ಷದ ಹುಡುಗ, ಯಾವ ಆರೋಪಗಳು ಇರೋದಿಲ್ಲ. ಪೊಲೀಸ್ನವ್ರು ಏನೋ ಒಂದು ಸೆಕ್ಷನ್ ಅಟೆಂಪ್ಟ್ ಟು ಮರ್ಡರ್ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಆಯಿತು, ಒಂದು ಜೈಲ್ ಖಂಡಿತ, ಮ್ಯಾಜಿಸ್ಟ್ರೇಟಲ್ಲಿ ಬೇಲ್ ಸಿಗಲ್ಲ, ಹೈಕೋರ್ಟ್ಗೆ ಹೋಗಲೇಬೇಕು. ಈ ಥರ ಆಗೋಗ್ಬಿಟ್ಟಿದೆ. ಇಂಥ ಸೆಕ್ಷನ್ ಹಾಕಿದ್ರೆ ಇಂಥ ಕೋರ್ಟ್ಗೆ ಹೋದರೆ ಇಂಥ ಬೇಲ್ ಆಗುತ್ತೆ, ಇಂಥ ಬೇಲ್ ಆಗಲ್ಲ, ಇಷ್ಟು ತಿಂಗಳು ನೀನು ಜೈಲಲ್ಲಿ ಕೊಳಿಬೇಕಾಗುತ್ತೆ. ಆದ್ದರಿಂದ ನಾನು ಹೇಳ್ದಂಗೆ ಕೇಳು. ಈ ರೀತಿಯಾಗಿ ನಡೀತಾ ಇದೆ ಕೋರ್ಟ್ಗಳಲ್ಲಿ, ಭಯ ಇಲ್ಲ, ಟೈಅಪ್ಗಳಾಗಿ ಹೋಗ್ತಾ ಇದೆ. ಇಂಥ ಸೆಕ್ಷನ್ ಹಾಕಿದ್ರೆ ಇಷ್ಟು ದಿನ ಜೈಲ್ಗೆ ಹೋಗ್ತೀಯಾ, ಇಲ್ಲ ಅಂದರೆ ಇಲ್ಲ ನೋಡಿ ಇಲ್ಲೇ ಸೆಟಲ್ಮೆಂಟ್ ಮಾಡು. ಈ ರೀತಿಯಾಗೂ ಕೂಡ ಆಗ್ತಾ ಇದೆ. ಈ ರೀತಿ ಆಗಬಾರ್ದು. ನ್ಯಾಯಾಲಯ ಪವಿತ್ರವಾದದ್ದು, ದೇವಾಲಯದ ರೀತಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈ ಥರ ಸಬೂಬುಗಳು ಹೇಳಬಾರ್ದು ಅಂತಲೇ ಈಗ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಒಂದು ಕೇಸ್ ದಾಖಲು ಮಾಡಿದ್ರೆ ಅಡ್ವೊಕೇಟ್ ಜನರಲ್ಗಳಿಗೆ ಮತ್ತು PPಗಳಿಗೆ ಅವ್ರಿಗೆ ಒಂದು ಕಾಪಿ ಫಸ್ಟೇ ಸರ್ವ್ ಮಾಡಬೇಕು. ಅವ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆನೇ ಸರ್ವ್ ಮಾಡಿಬಿಡ್ಬೇಕು. ಅವ್ರಿಗೆ ನನಗೆ ಡಾಕ್ಯುಮೆಂಟ್ ಬಂದಿಲ್ಲ, ವಿಷಯ ಗೊತ್ತಿಲ್ಲ, ಡೇಟ್ ಕೊಡಿ ಅಂತೇಳಿ ಒಂದೊಂದು ವಾರ ಡೇಟ್ ಹಾಕ್ಕೊಳ್ಳೋದಲ್ಲ. ಸೊ ಅದನ್ನು ನೋಡಿಕೊಂಡು ಟಕ್ಕಂತ ಮಾತಾಡೋ ಥರದಲ್ಲಿ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಆದ್ದರಿಂದ ಸುಮ್ಮನೆ ಡೇಟ್ಗಳನ್ನ ಕೊಡೋದು, ಅಡ್ಜಸ್ಟ್ಮೆಂಟ್ಗಳನ್ನ ಕೊಡೋದು, ಇದು ಮಾಡಿಬಿಟ್ರೆ ಮನುಷ್ಯನ ಓಡಾಡುವ ಸ್ವಾತಂತ್ರ್ಯ, ಬದುಕುವ ಸ್ವಾತಂತ್ರ್ಯವನ್ನು ಕಸ್ಕೊಂಡಂಗೆ ಆಗುತ್ತೆ. ಸುಮ್ಮನೆ ಅವರನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಬಿಟ್ರೆ. ಆದ್ದರಿಂದ ಇದು ಬಗೆಹರಿಯಬೇಕು. ಸರಿಯಾದ ರೀತಿಯಲ್ಲಿ ಇದಕ್ಕೆಲ್ಲ ಒಂದು ಅಂತ್ಯ ಆಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಸಾಕಷ್ಟು ಡಿಜಿಟಲ್ ಸಾಧನಗಳನ್ನು ಬಳಸಿಕೊಂಡು ತ್ವರಿತಗತಿಯಲ್ಲಿ ನ್ಯಾಯ ತೀರ್ಮಾನ ಆಗಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂತಹ ಈ ಒಂದು ನಿದರ್ಶನ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಟೈಮ್ ಲಿಮಿಟನ್ನು ಕೂಡ ಕೊಟ್ಟಿದೆ. ಯಾವುದೇ ಒಂದು ಬೇಲ್ ಮ್ಯಾಟರ್ಸ್ನ ಆದಷ್ಟು ಒಂದು ಡೆಡ್ಲೈನ್ ಫಿಕ್ಸ್ ಮಾಡಿ ವಿತಿನ್ 2 months ಒಳಗಡೆ ನೀವು ಅದನ್ನು ಕ್ಲಿಯರ್ ಮಾಡಲೇಬೇಕು. ವರ್ಷಗಟ್ಟಲೆ ಈ ರೀತಿಯಾಗಿ ಇಟ್ಕೊಳ್ಳೋಂಗಿಲ್ಲ ಎಂಬುವಂತಹ ಒಂದು ಡೆಡ್ಲೈನನ್ನು ಕೋರ್ಟು ನಿರ್ದೇಶನವನ್ನು ಕೊಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್ಗಳನ್ನು ಕೂಡ ಕೊಟ್ಟಿದೆ. ಅದನ್ನು ಪ್ರಯಾರಿಟೈಸ್ ಮೇಲೆ ನೀವು ಬೇಲ್ ಮ್ಯಾಟರ್ಸ್ಗಳನ್ನು ಡೀಲ್ ಮಾಡಬೇಕು ಅಂತ ಕೂಡ ಹೇಳಿದೆ. ಇಲ್ಲದೆ ಹೋದರೆ ಈ ಪರ್ಸನಲ್ ಲಿಬರ್ಟಿ, ವೈಯಕ್ತಿಕವಾದಂತಹ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಆದ್ದರಿಂದ ಆ ರೀತಿ ಮಾಡಬೇಡಿ, ಪ್ರಯಾರಿಟಿ ಮಾಡಿ ಬೇಲ್ ಮ್ಯಾಟರ್ಸ್ಗಳನ್ನ ಡೀಲ್ ಮಾಡಿ
ಬೇಗ ಬೇಗ ಅಂತ ಹೇಳಿದೆ. ಮತ್ತು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಕೂಡ ಸುಮ್ಮನೆ ಏನೋ ಒಂದು ಮಾಡಿಕೊಂಡು ಏನೋ ಕೇಸ್ಗಳನ್ನ ದಾಖಲು ಮಾಡೋದು ಮತ್ತು ಅದಕ್ಕೆ ತನಿಖೆಗಳು ಮಾಡ್ತಾಯಿದ್ದೀವಿ ಅಂತ ಡಿಲೇಗಳನ್ನ ಮಾಡ್ಕೊಂಡು ಹೋಗೋದಲ್ಲ. ವಿತಿನ್ ದ ಟೈಮ್ ಫ್ರೇಮಲ್ಲಿ ಅವರು ಕೂಡ ಡಿಲೇ ಮಾಡದೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದೆ. ನೋಡಿ, ಈ ಒಂದು ವಿಚಾರಣೆಯನ್ನು ಚೀಫ್ ಜಸ್ಟಿಸ್ ಆದಂತಹ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜಾಯ್ ಮಲ್ಯ ಬಗ್ಚಿ ಒಳಗೊಂಡಂತಹ ಪೀಠ ಈ ಒಂದು ನಿರ್ದೇಶನಗಳನ್ನು ಕೊಟ್ಟಿದೆ. ಪ್ರಕರಣ ಬಂದು ಸುನ್ನಿ ಚೌಹಾನ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಒಂದು ಪ್ರಕರಣದಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳಲಾಗಿದೆ. ಪೆಂಡಿಂಗ್ ಬೇಲ್ ಮ್ಯಾಟರ್ಸ್ಗಳು, ಅಪ್ಲಿಕೇಶನ್ಸ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಹಂಡ್ರೆಡ್ಸ್ ಕೇಸಸ್ಗಳು ಡಿಲೇ ಆಗ್ತಾ ಇದೆ. ಸೊ ಆದ್ದರಿಂದ ಈ ಜುಡಿಷಿಯಲ್ ರಿಸೋರ್ಸ್ ಅಗ್ರಿಗೇಷನ್ ಆಗಬೇಕು, ಬೇಲ್ ಮ್ಯಾಟರ್ಸ್ನ ಪ್ರಯಾರಿಟೈಸ್ ಇಟ್ಟು ಕೆಲಸಗಳನ್ನು ಮಾಡಬೇಕು, ಕಾಸ್ಟ್ ಲಿಸ್ಟ್ಗಳು ಬೇಗ ಬರುವಂಥ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಈಗ ನೋಡಿ, ಇನ್ನೊಂದು ಕಡೆ ಹೇಳ್ತಾರೆ, ಈ ಮಧ್ಯಪ್ರದೇಶ ಹೈಕೋರ್ಟಲ್ಲಿ ಸರಿಸುಮಾರು 63,000 ಬೇಲ್ ಮ್ಯಾಟರ್ಸ್ಗಳು ಇದ್ದಾವೆ. ಒಂದು ತಿಂಗಳುಗಳಾದರೂ ಅದು ಡೇಟ್ಗಳು ಹೋಗ್ತಾ ಇದೆ, ಲಿಸ್ಟ್ ಆಗ್ತಾ ಇಲ್ಲ ಎಂಬುವಂತಹ ವಿಚಾರಗಳು ಕೂಡ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬಂದಿರೋದ್ರಿಂದ ಇದನ್ನು ಈ ಒಂದು ಸಿಸ್ಟಮ್ ಲ್ಯಾಬ್ಸ್ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡಬೇಕೆಂಬುವಂತಹ ಕಾರಣಕ್ಕಾಗಿ ಈ ಒಂದು ನಿರ್ದೇಶನಗಳನ್ನು ನೀಡಲಾಗಿದೆ. ಮತ್ತು ಈ NDPS ಪ್ರಕರಣಗಳು ಏನಿರುತ್ತೆ ಇಂಥ ಸಂದರ್ಭಗಳಲ್ಲಿ ಅಥವಾ ಇನ್ನೇನೋ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈ ಒಂದು ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಬರ್ತಾ ಇಲ್ಲ, ಅದು ವರ್ಷಗಟ್ಟಲೆ ಆಗ್ತಾ ಇರೋದ್ರಿಂದ ಪ್ರಕರಣಗಳನ್ನು ಇತ್ಯರ್ಥ ಮಾಡೋಕ್ಕಾಗ್ತಾ ಇಲ್ಲ ಅಂತಲೂ ಕೂಡ ಬಂದಿದೆ. ಸೊ ಅದಕ್ಕೆ ಹೈಕೋರ್ಟ್ಗಳಿಗೆ ನಿರ್ದೇಶನ ಕೊಟ್ಟಿದೆ, ಸರ್ಕಾರಗಳಿಗೆ, ಗೌರ್ಮೆಂಟ್ಗಳಿಗೆ ಇದಕ್ಕೆ ಬೇಕಾದಂಥ ಸೂಕ್ತ ಲ್ಯಾಬೊರೇಟರಿಗಳನ್ನು ನೇಮಕ ಮಾಡಿ, ಸ್ಥಾಪನೆಗಳನ್ನು ಮಾಡಿ, ಸೂಕ್ತ ರೀತಿಯಲ್ಲಿ ಜನಗಳಿಗೆ ನ್ಯಾಯ ಸಿಗಬೇಕು ವಿತಿನ್ ದ ಟೈಮ್ ಫ್ರೇಮ್. ಆದ್ದರಿಂದ ಬೇಕಾದಂತಹ ಒಂದು ಫೆಸಿಲಿಟಿಗಳನ್ನು ಮಾಡಿಕೊಳ್ಬೇಕು, ಬೇಗ FSL ರಿಪೋರ್ಟ್ಗಳು ಕೊಡುವಂತಹ ವ್ಯವಸ್ಥೆ ಆಗಬೇಕು ಅಂತ ನಿರ್ದೇಶನಗಳನ್ನು ಕೊಡಿ ಅಂತ ಇನ್ನೂ ಕೂಡ ತೀರ್ಮಾನವನ್ನು ಮಾಡಿ ನಿರ್ದೇಶನಗಳನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಕೋರ್ಟ್ಗೆ ಹೋಗಿ ಗೆದ್ದವನು ಸೋತವನು ಸತ್ತ. ಮತ್ತು ಕೋರ್ಟ್ಗೆ ಅಲ್ದು ಸೌದೋಯ್ತೋ ಹೊರತು ನ್ಯಾಯ ಸಿಗಲಿಲ್ಲ ಎಂಬುವಂತಹ ಮಾತು ವಾಡಿಕೆಯಾಗಿ ನಮ್ಮ ಸುತ್ತಮುತ್ತ ಇದೆ. ಇದಕ್ಕೆಲ್ಲ ಅಪವಾದ ಅನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ನಿರ್ದೇಶನಗಳನ್ನು ಕೊಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಮುಖ್ಯ. ಯಾಕಂದರೆ ಸಾಕಷ್ಟು ದೊಡ್ಡ ಅಧಿಕಾರಿಗಳು ಸರ್ಕ್ಯುಲರ್ಗಳು ಕೊಡ್ತಾ ಇದ್ದಾರೆ. DGP IGPನವರು ಸ್ಟೇಷನ್ಗಳಲ್ಲಿ ಆ್ಯಟಿಟ್ಯೂಡ್ಗಳು, ಬಿಹೇವಿಯರ್ಗಳು ಪೊಲೀಸ್ನವ್ರದ್ದು ಬದಲಾವಣೆ ಆಗ್ತಾಯಿಲ್ಲ. ಮೆಜಾರಿಟಿ ಅಲ್ಲೋ ಇಲ್ಲೋ ಕಾಣಿಸುತ್ತೆ. ಮತ್ತು ನ್ಯಾಯಾಲಯಗಳು ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅನ್ನೋದಲ್ಲ. ಈಗ ಒಂದು ಪ್ರಕರಣ, ಒಂದು ದತ್ತಾಂಶ ಅಂತ ಹೇಳಿದ್ರೆ ಒಂದೊಂದು ಕೋರ್ಟ್ಗಳಲ್ಲಿ ಒಂದೊಂದು ರೀತಿಯಾದಂಥ ಪ್ರೊಸೀಜರ್ ಇದೆ, ಫೈಲಿಂಗ್ ಪ್ರೊಸೀಜರ್ ಇದೆ. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅವ್ರಿಗೆ ಅದು ಅರ್ಥ ಆಗುತ್ತಾ ಅನ್ನೋದು ಬೇಕಾಗುತ್ತೆ. ಯಾಕಂದರೆ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಕೆಲವು ಡಾಕ್ಯುಮೆಂಟ್ಗಳಿರುತ್ತೆ, ಹೈಕೋರ್ಟ್ಗೆ ಹಾಕಬೇಕು ಅಂದ್ರೆ ಅದೆಲ್ಲ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಮಾಡ್ತಾರೆ. ಸೊ ಈ ರೀತಿ ಒಂದೊಂದು ಕಡೆ ಒಂದೊಂದು ರೀಜನಲ್ಲಿ ಒಂದೊಂದು ಪ್ರೊಸೀಜರ್ಗಳು ಇರೋದ್ರಿಂದ ಈ ಡಾಕ್ಯುಮೆಂಟ್ಗಳು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ ಇಲ್ವಾ, ಮತ್ತು ಅದಕ್ಕೊಂದು ಕೋಡಿಫೈ ಮಾಡಬೇಕು, ಒಂದು ಯೂನಿಫಾರ್ಮಿಟಿ ತರಬೇಕು, ಒಂದು ರೈಟ್ ಪ್ರೊಸೀಜರ್ನ ತರಬೇಕು. ತಂದಾಗ ಅವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ಇರಬೇಕು. ಇದೆಲ್ಲವನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.